ವ್ಯಕ್ತಿಯೊಬ್ಬ ಮೃತಪಟ್ಟ ಬಳಿಕ ಆತನ ಸಂಬಂಧಿಗಳು ಮರಣ ಪ್ರಮಾಣ ಪತ್ರಕ್ಕಾಗಿ ಸ್ಥಳೀಯ ಸಂಸ್ಥೆಗೆ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಅವರಿಗೆ ಪ್ರಮಾಣ ಪತ್ರವನ್ನ ಸೇರಿಸಲಾಗುತ್ತೆ. ಆದರೆ ಇಲ್ಲೊಬ್ಬ ತಾನು ಜೀವಂತ ಇದ್ದಾಗಲೇ ಮರಣ ಪ್ರಮಾಣ ಪತ್ರವನ್ನ ಪಡೆದುಕೊಂಡಿದ್ದಾನೆ. ಅರೆ ಇದೇನಿದು ವಿಚಿತ್ರ ಅಂದ್ಕೊಂಡ್ರ? ಆ ಕುರಿತ ಡೀಟೇಲ್ಸ್ ಹೇಳಿದೆ ನೋಡಿ. ಜೀವಂತವಿದ್ದಾಗಲೇ ಮರಣ ಪ್ರಮಾಣ ಪತ್ರ ಪಡೆದ ಭೂಪ. ಫೈನಾನ್ಸ್ ಸಾಲ ಮನ್ನಕ್ಕೆ ಡೆತ್ ಸರ್ಟಿಫಿಕೇಟ್ ಪ್ಲಾನ್. ಹೀಗೆ ಇಂಗು ತಿಂದ ಮಂಗನಂತೆ ನಿಂತಿರುವ ಈತ ಹಿಮಾಮ್ ಹುಸೇನ್ ಅಂತ ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದ ರಾಮಲಿಂಗ ಓಡಿಯ ನಿವಾಸಿಯಾಗಿದ್ದಾನೆ. ಇವನು ಸರ್ಕಾರಿ ದಾಖಲೆಗಳ ಪ್ರಕಾರ ಸತ್ತು 2-3 ವಾರಗಳು ಕಳೆದಿವೆ. ಆತನ ಮರಣ ಪ್ರಮಾಣ ಪತ್ರವು ಇಲ್ಲಿದೆ ನೋಡಿ. ಯಾರು ಜೀವಂತ ಇದ್ದವ್ರಿಗೂ ಕೂಡ ಮರಣ ಸರ್ಟಿಫಿಕೇಟ್ ಕೊಟ್ರ ಅಂತ. ಒಂದು ಕಣ್ಣು ಚುಕ್ಕಿನಿಂದ ಅದು ನೆದ್ರು ಚುಕ್ಕಿನಿಂದ ಆಗಿತ್ತು. ಆ ಹೆಣ್ಮಗಳು ಸ್ವಲ್ಪ ಪ್ರೆಗ್ನೆಂಟ್ ಇರೋದ್ರಿಂದ ಹೋಗಿ ಸ್ಪಾಟ್ ವಿಸಿಟ್ ಮಾಡೋಕ್ಕಾಗಿರಲಿಲ್ಲ. ಒಂದು ಸಣ್ಣ ತಪ್ಪಾಗಿತ್ತು, ಅದು ಆಗ ವಿಡ್ರಾ ಮಾಡೋಕ್ಕೆ ಹೇಳಿವಿ. ಇಲ್ಲ ನಾ ಇಷ್ಟು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರಲ್ಲಿ ಇಂಥ ಕಣ್ಣು ತಪ್ಪಿನಿಂದ ಕೂಡ ಯಾವುದೂ ಆಗಬಾರ್ದು. ಇದಾದ್ರೆ ಈಗ ಏನಲ್ಲ ಸಣ್ಣ ವಿಷಯ ಹೋಗಿ ದೊಡ್ಡ ವಿಷಯ ಆಗುತ್ತೆ. ಅದಕ್ಕೆ ಅದನ್ನು ಅಷ್ಟೇ ಸರಿ ಮಾಡಿ ಅದಕ್ಕೆ ಯಾವ ರೀತಿಯಾಗಿ ಕ್ರಮ ತೊಗೋಬೇಕು. ಇನ್ನು ಮುಂದೆ ತಪ್ಪಾಗ ಇಮಿಡಿಯೇಟಾಗಿ ಅವ್ರು ಚೇಂಜ್ ಮಾಡ್ತೀರಿ, ಚೇಂಜ್ ಮಾಡಿಬಿಡ್ರಿ ಅಂತ ಹೇಳಿದ್ದೇವೆ. ಅಷ್ಟಕ್ಕೂ ಈ ಹಿಮಾಮ್ ಹುಸೇನ್ ಹೀಗೆ ತಾನು ಜೀವಂತ ಇದ್ದಾಗಲೇ ಯಾಕೆ ಮರಣ ಪ್ರಮಾಣ ಪತ್ರ ಪಡೆದ ಅಂದ್ರೆ ಅಲ್ಲೊಂದು ಖತರ್ನಾಕ್ ಪ್ಲಾನ್ ಇದೆ. ನವಲಗುಂದದ ಫೈನಾನ್ಸ್ ಮತ್ತು ಬ್ಯಾಂಕ್ಗಳಲ್ಲಿ ಸಾಲ ಮಾಡಿಕೊಂಡಿದ್ದ ಈತನಿಗೆ ಅದನ್ನ ತೀರಿಸಲು ಆಗಿರಲಿಲ್ಲ. ಹೀಗಾಗಿ ತಾನೇ ಸತ್ತಿರೋದಾಗಿ ಪ್ರಮಾಣ ಪತ್ರವನ್ನ ಕೊಟ್ಬಿಟ್ರೆ ಎಲ್ಲವೂ ಅಂತ್ಯವಾಗುತ್ತೆ ಅಂದ್ಕೊಂಡು ತನ್ನ ಸಂಬಂಧಿ ಮೌಲಾ ಸಾಬ್ ಎಂಬಾತನಿಂದ ಪುರಸಭೆಗೆ ಅರ್ಜಿಯನ್ನ ಹಾಕಿಸಿದ್ದಾನೆ. 3 ದಿನದಲ್ಲಿ ಪ್ರಮಾಣ ಪತ್ರ ಸಿಕ್ಕಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇನ್ನು ಈತನಿಂದ ಪ್ರಮಾಣ ಪತ್ರ ವಾಪಸ್ ಪಡೆದಿದ್ದು ಜಿಲ್ಲಾಧಿಕಾರಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ಸಂಪೂರ್ಣವಾಗಿ ಏನಾಗಿದೆ, ಇದೇನೋ ಬೈ ಮಿಸ್ಟೇಕ್ ಆಗಿದೆಯಲ್ಲ, ಏನು ಆಗಿದೆ ಎಂಬುದನ್ನು ತನಿಖೆ ಮಾಡ್ತೀವಿ. ಇದರ ಬಗ್ಗೆ ನಾವು ಸಂಬಂಧ ಒಂದು ಅಧಿಕಾರಿಯನ್ನು ನಾವು ನೇಮಕ ಮಾಡಿ ಎನ್ಕ್ವೈರಿ ಮಾಡ್ತೀವಿ. ಸೊ ಅದರಲ್ಲಿ ಏನು ಲೋಪಗಳು ಕಂಡು ಬಂದಿದೆ ಸಂಬಂಧಪಟ್ಟವರ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ಳುತ್ತೀವಿ. ತನ್ನ ಮೇಲಿನ ಸಾಲದಿಂದ ಮುಕ್ತಿ ಪಡೆಯೋಕೆ ಈ ವ್ಯಕ್ತಿ ಮಾಡಿರುವ ಪ್ಲಾನ್ಗೆ ಅಧಿಕಾರಿಗಳು ಸಹ ಸಾಥ್ ನೀಡಿದ್ದಾರೆ ಎನ್ನಲಾಗಿದೆ. ಇದೇ ರೀತಿ ಮತ್ತೆ ಕೆಲವರಿಗೆ ಪ್ರಮಾಣ ಪತ್ರ ನೀಡಿದ್ದಾರಾ ಅನ್ನೋ ಪ್ರಶ್ನೆಗಳು ಸಹ ಉದ್ಭವಿಸಿವೆ. ಹೀಗಾಗಿ ಸಮಗ್ರವಾದ ತನಿಖೆ ಮಾಡಿಸಲು ಜಿಲ್ಲಾಧಿಕಾರಿ ನಿರ್ಧರಿಸಿದ್ದಾರೆ. ಇದರ ಹಿಂದೆ ಏನೆಲ್ಲ ಗೋಲ್ಮಾಲ್ ನಡೆದಿದೆ ಅನ್ನೋದು ತನಿಖೆಯಿಂದಷ್ಟೇ ಈಗ ಹೊರಬರಬೇಕಿದೆ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ವ್ಯಕ್ತಿಯೊಬ್ಬ ಮೃತಪಟ್ಟ ಬಳಿಕ ಆತನ ಸಂಬಂಧಿಗಳು ಮರಣ ಪ್ರಮಾಣ ಪತ್ರಕ್ಕಾಗಿ ಸ್ಥಳೀಯ ಸಂಸ್ಥೆಗೆ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಅವರಿಗೆ ಪ್ರಮಾಣ ಪತ್ರವನ್ನ ಸೇರಿಸಲಾಗುತ್ತೆ. ಆದರೆ ಇಲ್ಲೊಬ್ಬ ತಾನು ಜೀವಂತ ಇದ್ದಾಗಲೇ ಮರಣ ಪ್ರಮಾಣ ಪತ್ರವನ್ನ ಪಡೆದುಕೊಂಡಿದ್ದಾನೆ. ಅರೆ ಇದೇನಿದು ವಿಚಿತ್ರ ಅಂದ್ಕೊಂಡ್ರ? ಆ ಕುರಿತ ಡೀಟೇಲ್ಸ್ ಹೇಳಿದೆ ನೋಡಿ. ಜೀವಂತವಿದ್ದಾಗಲೇ ಮರಣ ಪ್ರಮಾಣ ಪತ್ರ ಪಡೆದ ಭೂಪ. ಫೈನಾನ್ಸ್ ಸಾಲ ಮನ್ನಕ್ಕೆ ಡೆತ್ ಸರ್ಟಿಫಿಕೇಟ್ ಪ್ಲಾನ್. ಹೀಗೆ ಇಂಗು ತಿಂದ ಮಂಗನಂತೆ ನಿಂತಿರುವ ಈತ ಹಿಮಾಮ್ ಹುಸೇನ್ ಅಂತ ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದ ರಾಮಲಿಂಗ ಓಡಿಯ ನಿವಾಸಿಯಾಗಿದ್ದಾನೆ. ಇವನು ಸರ್ಕಾರಿ ದಾಖಲೆಗಳ ಪ್ರಕಾರ ಸತ್ತು 2-3 ವಾರಗಳು ಕಳೆದಿವೆ. ಆತನ ಮರಣ ಪ್ರಮಾಣ ಪತ್ರವು ಇಲ್ಲಿದೆ ನೋಡಿ. ಯಾರು ಜೀವಂತ ಇದ್ದವ್ರಿಗೂ ಕೂಡ ಮರಣ ಸರ್ಟಿಫಿಕೇಟ್ ಕೊಟ್ರ ಅಂತ. ಒಂದು ಕಣ್ಣು ಚುಕ್ಕಿನಿಂದ ಅದು ನೆದ್ರು ಚುಕ್ಕಿನಿಂದ ಆಗಿತ್ತು. ಆ ಹೆಣ್ಮಗಳು ಸ್ವಲ್ಪ ಪ್ರೆಗ್ನೆಂಟ್ ಇರೋದ್ರಿಂದ ಹೋಗಿ ಸ್ಪಾಟ್ ವಿಸಿಟ್ ಮಾಡೋಕ್ಕಾಗಿರಲಿಲ್ಲ. ಒಂದು ಸಣ್ಣ ತಪ್ಪಾಗಿತ್ತು, ಅದು ಆಗ ವಿಡ್ರಾ ಮಾಡೋಕ್ಕೆ ಹೇಳಿವಿ. ಇಲ್ಲ ನಾ ಇಷ್ಟು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರಲ್ಲಿ ಇಂಥ ಕಣ್ಣು ತಪ್ಪಿನಿಂದ ಕೂಡ ಯಾವುದೂ ಆಗಬಾರ್ದು. ಇದಾದ್ರೆ ಈಗ ಏನಲ್ಲ ಸಣ್ಣ ವಿಷಯ ಹೋಗಿ ದೊಡ್ಡ ವಿಷಯ ಆಗುತ್ತೆ. ಅದಕ್ಕೆ ಅದನ್ನು ಅಷ್ಟೇ ಸರಿ ಮಾಡಿ ಅದಕ್ಕೆ ಯಾವ ರೀತಿಯಾಗಿ ಕ್ರಮ ತೊಗೋಬೇಕು. ಇನ್ನು ಮುಂದೆ ತಪ್ಪಾಗ ಇಮಿಡಿಯೇಟಾಗಿ ಅವ್ರು ಚೇಂಜ್ ಮಾಡ್ತೀರಿ, ಚೇಂಜ್ ಮಾಡಿಬಿಡ್ರಿ ಅಂತ ಹೇಳಿದ್ದೇವೆ. ಅಷ್ಟಕ್ಕೂ ಈ ಹಿಮಾಮ್ ಹುಸೇನ್ ಹೀಗೆ ತಾನು ಜೀವಂತ ಇದ್ದಾಗಲೇ ಯಾಕೆ ಮರಣ ಪ್ರಮಾಣ ಪತ್ರ ಪಡೆದ ಅಂದ್ರೆ ಅಲ್ಲೊಂದು ಖತರ್ನಾಕ್ ಪ್ಲಾನ್ ಇದೆ. ನವಲಗುಂದದ ಫೈನಾನ್ಸ್ ಮತ್ತು ಬ್ಯಾಂಕ್ಗಳಲ್ಲಿ ಸಾಲ ಮಾಡಿಕೊಂಡಿದ್ದ ಈತನಿಗೆ ಅದನ್ನ ತೀರಿಸಲು ಆಗಿರಲಿಲ್ಲ. ಹೀಗಾಗಿ ತಾನೇ ಸತ್ತಿರೋದಾಗಿ ಪ್ರಮಾಣ ಪತ್ರವನ್ನ ಕೊಟ್ಬಿಟ್ರೆ ಎಲ್ಲವೂ ಅಂತ್ಯವಾಗುತ್ತೆ ಅಂದ್ಕೊಂಡು ತನ್ನ ಸಂಬಂಧಿ ಮೌಲಾ ಸಾಬ್ ಎಂಬಾತನಿಂದ ಪುರಸಭೆಗೆ ಅರ್ಜಿಯನ್ನ ಹಾಕಿಸಿದ್ದಾನೆ. 3 ದಿನದಲ್ಲಿ ಪ್ರಮಾಣ ಪತ್ರ ಸಿಕ್ಕಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇನ್ನು ಈತನಿಂದ ಪ್ರಮಾಣ ಪತ್ರ ವಾಪಸ್ ಪಡೆದಿದ್ದು ಜಿಲ್ಲಾಧಿಕಾರಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ.
ಸಂಪೂರ್ಣವಾಗಿ ಏನಾಗಿದೆ, ಇದೇನೋ ಬೈ ಮಿಸ್ಟೇಕ್ ಆಗಿದೆಯಲ್ಲ, ಏನು ಆಗಿದೆ ಎಂಬುದನ್ನು ತನಿಖೆ ಮಾಡ್ತೀವಿ. ಇದರ ಬಗ್ಗೆ ನಾವು ಸಂಬಂಧ ಒಂದು ಅಧಿಕಾರಿಯನ್ನು ನಾವು ನೇಮಕ ಮಾಡಿ ಎನ್ಕ್ವೈರಿ ಮಾಡ್ತೀವಿ. ಸೊ ಅದರಲ್ಲಿ ಏನು ಲೋಪಗಳು ಕಂಡು ಬಂದಿದೆ, ಸಂಬಂಧಪಟ್ಟವರ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ಳುತ್ತೇವೆ. ತನ್ನ ಮೇಲಿನ ಸಾಲದಿಂದ ಮುಕ್ತಿ ಪಡೆಯೋಕೆ ಈ ವ್ಯಕ್ತಿ ಮಾಡಿರುವ ಪ್ಲಾನ್ಗೆ ಅಧಿಕಾರಿಗಳು ಸಹ ಸಾಥ್ ನೀಡಿದ್ದಾರೆ ಎನ್ನಲಾಗಿದೆ. ಇದೇ ರೀತಿ ಮತ್ತೆ ಕೆಲವರಿಗೆ ಪ್ರಮಾಣ ಪತ್ರ ನೀಡಿದ್ದಾರಾ ಅನ್ನೋ ಪ್ರಶ್ನೆಗಳು ಸಹ ಉದ್ಭವಿಸಿವೆ. ಹೀಗಾಗಿ ಸಮಗ್ರವಾದ ತನಿಖೆ ಮಾಡಿಸಲು ಜಿಲ್ಲಾಧಿಕಾರಿ ನಿರ್ಧರಿಸಿದ್ದಾರೆ. ಇದರ ಹಿಂದೆ ಏನೆಲ್ಲ ಗೋಲ್ಮಾಲ್ ನಡೆದಿದೆ ಅನ್ನೋದು ತನಿಖೆಯಿಂದಷ್ಟೇ ಈಗ ಹೊರಬರಬೇಕಿದೆ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ವ್ಯಕ್ತಿಯೊಬ್ಬ ಮೃತಪಟ್ಟ ಬಳಿಕ ಆತನ ಸಂಬಂಧಿಗಳು ಮರಣ ಪ್ರಮಾಣ ಪತ್ರಕ್ಕಾಗಿ ಸ್ಥಳೀಯ ಸಂಸ್ಥೆಗೆ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಅವರಿಗೆ ಪ್ರಮಾಣ ಪತ್ರವನ್ನ ಸೇರಿಸಲಾಗುತ್ತೆ. ಆದರೆ ಇಲ್ಲೊಬ್ಬ ತಾನು ಜೀವಂತ ಇದ್ದಾಗಲೇ ಮರಣ ಪ್ರಮಾಣ ಪತ್ರವನ್ನ ಪಡೆದುಕೊಂಡಿದ್ದಾನೆ. ಅರೆ, ಇದೇನಿದು ವಿಚಿತ್ರ ಅಂದ್ಕೊಂಡ್ರ? ಆ ಕುರಿತ ಡೀಟೇಲ್ಸ್ ಎಲ್ಲಿದೆ ನೋಡಿ. ಜೀವಂತವಿದ್ದಾಗಲೇ ಮರಣ ಪ್ರಮಾಣ ಪತ್ರ ಪಡೆದ ಭೂಪ. ಫೈನಾನ್ಸ್ ಸಾಲ ಮನ್ನಕ್ಕೆ ಡೆತ್ ಸರ್ಟಿಫಿಕೇಟ್ ಪ್ಲಾನ್. ಹೀಗೆ ಇಂಗು ತಿಂದ ಮಂಗನಂತೆ ನಿಂತಿರುವ ಈತ ಹಿಮಾಮ್ ಹುಸೇನ್ ಅಂತ ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದ ರಾಮಲಿಂಗ ಓಣಿಯ ನಿವಾಸಿಯಾಗಿದ್ದಾನೆ. ಇವನು ಸರ್ಕಾರಿ ದಾಖಲೆಗಳ ಪ್ರಕಾರ ಸತ್ತು 2-3 ವಾರಗಳು ಕಳೆದಿವೆ. ಆತನ ಮರಣ ಪ್ರಮಾಣ ಪತ್ರವು ಇಲ್ಲಿದೆ ನೋಡಿ. ಯಾರು ಜೀವಂತ ಇದ್ದವ್ರಿಗೂ ಕೂಡ ಮರಣ ಸರ್ಟಿಫಿಕೇಟ್ ಕೊಟ್ರ ಅಂತ. ಒಂದು ಕಣ್ಣು ಚುಕ್ಕಿನಿಂದ ಅದು ನೆದ್ರ ಚುಕ್ಕಿನಿಂದ ಆಗಿತ್ತು. ಆ ಹೆಣ್ಮಗಳು ಸ್ವಲ್ಪ ಪ್ರೆಗ್ನೆಂಟ್ ಇರೋದ್ರಿಂದ ಹೋಗಿ ಸ್ಪಾಟ್ ವಿಸಿಟ್ ಮಾಡೋಕ್ಕಾಗಿರಲಿಲ್ಲ. ಒಂದು ಸಣ್ಣ ತಪ್ಪಾಗಿತ್ತು, ಅದು ಆಗ ವಿಡ್ರಾ ಮಾಡೋಕ್ಕೆ ಹೇಳಿ. ಇಲ್ಲ, ನಾ ಇಷ್ಟು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರಲ್ಲಿ ಇಂಥ ಕಣ್ಣು ತಪ್ಪಿನಿಂದ ಕೂಡ ಯಾವುದೂ ಆಗಬಾರ್ದು. ಇದಾತವ್ರಿಗೆ ಏನಲ್ಲ, ಸಣ್ಣ ವಿಷಯ ಹೋಗಿ ದೊಡ್ಡ ವಿಷಯ ಆಗುತ್ತೆ. ಅದಕ್ಕೆ ಅದನ್ನು ಅಷ್ಟೇ ಸರಿ ಮಾಡಿ ಅದಕ್ಕೆ ಯಾವ ರೀತಿಯಾಗಿ ಕ್ರಮ ತೊಗೋಬೇಕು, ಇನ್ನು ಮುಂದೆ ಆ ತಪ್ಪಾಗ ಇಮಿಡಿಯೇಟಾಗಿ ಅವ್ರು ಚೇಂಜ್ ಮಾಡ್ತೀರಿ, ಚೇಂಜ್ ಮಾಡಿಬಿಡ್ರಿ ಅಂತ ಹೇಳಿದ್ದೇವೆ. ಅಷ್ಟಕ್ಕೂ ಈ ಹಿಮಾಮ್ ಹುಸೇನ್ ಹೀಗೆ ತಾನು ಜೀವಂತ ಇದ್ದಾಗಲೇ ಯಾಕೆ ಮರಣ ಪ್ರಮಾಣ ಪತ್ರ ಪಡೆದ ಅಂದ್ರೆ ಅಲ್ಲೊಂದು ಖತರ್ನಾಕ್ ಪ್ಲಾನ್ ಇದೆ. ನವಲಗುಂದದ ಫೈನಾನ್ಸ್ ಮತ್ತು ಬ್ಯಾಂಕ್ಗಳಲ್ಲಿ ಸಾಲ ಮಾಡಿಕೊಂಡಿದ್ದ ಈತನಿಗೆ ಅದನ್ನ ತೀರಿಸಲು ಆಗಿರಲಿಲ್ಲ. ಹೀಗಾಗಿ ತಾನೇ ಸತ್ತಿರೋದಾಗಿ ಪ್ರಮಾಣ ಪತ್ರವನ್ನ ಕೊಟ್ಬಿಟ್ರೆ ಎಲ್ಲವೂ ಅಂತ್ಯವಾಗುತ್ತೆ ಅಂದ್ಕೊಂಡು ತನ್ನ ಸಂಬಂಧಿ ಮೌಲಾ ಸಾಬ್ ಎಂಬಾತನಿಂದ ಪುರಸಭೆಗೆ ಅರ್ಜಿಯನ್ನ ಹಾಕಿಸಿದ್ದಾನೆ. 3 ದಿನದಲ್ಲಿ ಪ್ರಮಾಣ ಪತ್ರ ಸಿಕ್ಕಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇನ್ನು ಈತನಿಂದ ಪ್ರಮಾಣ ಪತ್ರ ವಾಪಸ್ ಪಡೆದಿದ್ದು ಜಿಲ್ಲಾಧಿಕಾರಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ಸಂಪೂರ್ಣವಾಗಿ ಏನಾಗಿದೆ, ಇದೇನೋ ಬೈ ಮಿಸ್ಟೇಕ್ ಆಗಿದೆಯಲ್ಲ, ಏನು ಆಗಿದೆ ಎಂಬುದನ್ನು ತನಿಖೆ ಮಾಡ್ತೀವಿ. ಇದರ ಬಗ್ಗೆ ನಾವು ಸಂಬಂಧ ಒಂದು ಅಧಿಕಾರಿಯನ್ನು ನಾವು ನೇಮಕ ಮಾಡಿ ಎನ್ಕ್ವೈರಿ ಮಾಡ್ತೀವಿ. ಸೊ ಅದರಲ್ಲಿ ಏನು ಲೋಪಗಳು ಕಂಡು ಬಂದಿದೆ, ಸಂಬಂಧಪಟ್ಟವರ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ಳುತ್ತೇವೆ. ತನ್ನ ಮೇಲಿನ ಸಾಲದಿಂದ ಮುಕ್ತಿ ಪಡೆಯೋಕೆ ಈ ವ್ಯಕ್ತಿ ಮಾಡಿರುವ ಪ್ಲಾನ್ಗೆ ಅಧಿಕಾರಿಗಳು ಸಹ ಸಾಥ್ ನೀಡಿದ್ದಾರೆ ಎನ್ನಲಾಗಿದೆ. ಇದೇ ರೀತಿ ಮತ್ತೆ ಕೆಲವರಿಗೆ ಪ್ರಮಾಣ ಪತ್ರ ನೀಡಿದ್ದಾರಾ ಅನ್ನೋ ಪ್ರಶ್ನೆಗಳು ಸಹ ಉದ್ಭವಿಸಿವೆ. ಹೀಗಾಗಿ ಸಮಗ್ರವಾದ ತನಿಖೆ ಮಾಡಿಸಲು ಜಿಲ್ಲಾಧಿಕಾರಿ ನಿರ್ಧರಿಸಿದ್ದಾರೆ. ಇದರ ಹಿಂದೆ ಏನೆಲ್ಲ ಗೋಲ್ಮಾಲ್ ನಡೆದಿದೆ ಅನ್ನೋದು ತನಿಖೆಯಿಂದಷ್ಟೇ ಈಗ ಹೊರಬರಬೇಕಿದೆ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.